ನಮ್ಮ ರಾಜಕೀಯ ವಿಚಾರದಲ್ಲಿ ಬಹಳ ನೆಮ್ಮದಿ ನನ್ನ ಪಾಲಿಬಿಟ್ಟು ಅಮಾತ್ಯರೇ ನಿಮ್ಮನ್ನು ವಿಜಯವರಿಗೆ ಬರಮಾಡಿಕೊಂಡ ಕಾರಣವೇನು ಬಲ್ಲಿನ ಹಿಂದೆ ಅದೆಷ್ಟೋ ಜನ ನಮ್ಮಲ್ಲಿ ದಾರಿ ಮಾಡಬೇಕು ಬಂದಿದ್ದಾರೆ. ಇನ್ನು ಮುಂದೆ ಎಲ್ಲಿಯಾದರೂ ಬಂದಿರುವಂತಾದ್ರೆ ನೀವೇನು ಮಾಡ್ತೀರಾ? ಮುಂದೆ ಎಲ್ಲಾದರೂ ಇಂದ್ರುವಂತಾದ್ರೆ ನಿಮ್ಮನ್ನು ಅಲ್ಲಿಗೆ ಬರಮಾಡಿಕೊಳ್ತೇನೆ. ಅಲ್ಲಿಯವರೆಗೆ ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಯಾಕೆ ಬರಲಿಲ್ಲ? ಅವರ ನಿರೀಕ್ಷೆಯಲ್ಲಿ ಇದ್ದವನ್ನು ನಾವು ನೋಡೋಣ. ನನ್ನ ಸಾಂಸಾರಿಕ ವಿಚಾರಗಳು ಹೇಳಬೇಕಾದ್ರೆ ನಿತ್ಯ ಮಾರು
ಕೆಲವು ವರ್ಷದ ಬಳಿಕ ಉಭಯ ಮಕ್ಕಳಿಗೆ ತಂದೆ ಎನಿಸಿಕೊಂಡವನು ನಾನು. ಮಾತ್ರವಲ್ಲ, ಹುಟ್ಟಿದಂತ ಮಕ್ಕಳಿಗೆ ನೀರಜ ಹಾಗೂ ನಿರಂಜನ ಎನ್ನುವಂತ ಹೆಸರನ್ನು ಇಟ್ಟೆ. ಅಷ್ಟು ಮಾತ್ರ ಸಾಕೆ, ಹುಟ್ಟಿದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅಂತಾನೆ ಗಣನೆಯನ್ನು ಹೇಳಿ ಅಲ್ಲವು. ಈ ರಾಜನ ಮಕ್ಕಳು ಅವಿದ್ಯಾವಂತರು ಎಂಬುದಾಗಿ ಹೇಳ್ತಾರೆ ಅಲ್ಲವೇ? ಹಾಗಾಗಿ ಮಕ್ಕಳಿಗೆ 5 ವರ್ಷ ತುಂಬಿದ ಬಳಿಕ ಯೋಗ್ಯ ರೀತಿಯಿಂದ ವಿದ್ಯಾಭ್ಯಾಸವನ್ನು ಗುರುಮಟ್ಟಕ್ಕೆ ಕೊಡುಗೆಕೊಟ್ಟಿದ್ದೇನೆ. ಅಮಾತ್ಯ, ಇಷ್ಟೆಲ್ಲ ಇದ್ದರೂ ಇನ್ನೇನೇ ನನಗೆ ಗುರುದೇವ. ಅಮಾತ್ಯ, ದೊರೆ ರಾಯನೆ ಕೇಳು ದೊರೆ ರಾಯನೆ ಕೇಳು ಮನದಿರ ಬೇಡುವೆ ಕರುಣಾಳು ಎನ್ನ ಮನದಿರ ಬೇಡುವೆ ಕರುಣಾಳು. ಪ್ರಸವದ ಸಮಯದಲ್ಲಿ ಕೊತ್ತಿಯ ಹರಿಗೆಯೇ ಪ್ರಸವದ ದಿನ ಕೊತ್ತೆನು ಹರಿಗೆಯ ರಾಯನೆ ಕೇಳು ಮನದಿರ ಬೇಡುವೆ ಕರುಣಾಳು. ನಿಮ್ಮ ಮಡದಿಯ ಪ್ರಸಾದನೆಯ ಸಮಯದಲ್ಲಿ ನಾನೊಂದು ಹರಕೆಯೊಂದನ್ನು ಹೊತ್ತಿಕೊಂಡೆ. ಏನು? ನನ್ನ ಕುಲದೇವರಾದ ಶಾಂಭವಿಯ ದೇವಿಯಲ್ಲಿ ಒಂದು ಹರಕೆಯೊಂದನ್ನು ಹೊತ್ತುಕೊಂಡೆ. ನಿಮ್ಮ ಮಡದಿಯ ಪ್ರಸಾದನೆಯ ಸುಖಕರವಾಗಿ ಆಗಲು ಅಲ್ಲಿಗೆ ಹೋಗಿ ಸೇವೆಯನ್ನು ಕೊಡುತ್ತೇನೆ ಎಂದು ಹೇಳಿಕೊಂಡವನಿದ್ದೇನೆ. ಇದುವೇ ಸೂಕ್ತ ಸಮಯ. ಅಲ್ಲಿಗೆ ಹೋಗು ನಿಮ್ಮಪ್ಪಣೆ. ಮತ್ತೆ ಹೇಗೆ ಹೇಳ್ತಿದ್ಯಾ? ನನ್ನ ಪ್ರಸವವೇದನೆಯಲ್ಲಿರುವಾಗ ನಿನ್ನ ದೇವರಾಗಿರುವಂತಹ ಸಾಮಾನ್ಯ ದೇಗುಲಕ್ಕೆ ಹರಕೆಯನ್ನು ಹೊತ್ತುಕೊಂಡಿದ್ದೀಯ ಅಂತ ನಾನು ತೀರಿಸಿಕೊಡುತ್ತೇನೆ. ಚಿಂತಿಸಬೇಡ. ನಾಳೆಯ ದಿನವೇ ಸಾಮಾನ್ಯ ದೇವಲಕ್ಕಾಗಿ ಹರಕೆಯನ್ನು ತೀರಿಸಿಕೊಡುತ್ತೇನೆ. ಆದರೆ ಒಂದು ಮಾತಯ್ಯ, ಏನು? ನಾನು ಹೋಗಿ ಬರುವವರೆಗೆ ಈ ನಮ್ಮ ನಾಡನ್ನು ನೀನು ನೋಡಿಕೊಳ್ಳಬೇಕು. ಗುರುದೇವ, ನಾಡನ್ನು ನೋಡಿಕೊಳ್ಳಲು ಸೇನಾನಿಗಳಿದ್ದಾರೆ. ನಿಮ್ಮ ಜೊತೆಗೆ ನಾನು ಬರುತ್ತೇನೆ. ಅಮಾತ್ಯ, ನಾನಿಲ್ಲೇನು? ನೀನು ಬಂದೆ, ಈ ನೋಡಿಕೊಳ್ಳುವವರಿದ್ದಾರೆ. ತೊಡೆದು ಭೂಮಿ ಪಾಲಕ ಕೇಳು ಭೂಮಿ ಪಾಲಕ ಕೇಳು ಲೇಸಲ್ಲ ನಿಮ್ಮ ಗಮನ ಲೇಸಲ್ಲ ನಿಮ್ಮ ಗಮನ ಘೋರ ಕಾಲನ ಪದವು ಬಲ್ಲೆನು ನಾರದ ಬರುವೆನು ನಿಮ್ಮ ಧ್ವನಿಯ ನಾವು ಹೋಗುವಂತ ಪ್ರದೇಶ ಘೋರದಂತ ಕಾನನ. ಅಲ್ಲಿ ನೀವು ಒಬ್ಬರೇ ಹೋಗುವುದು ಸರಿಯಲ್ಲ. ಜೊತೆಗೆ ನಾನು ಬರುತ್ತೇನೆ. ಸೇನೆಗಳಿದ್ದರೆ ದೇಶವನ್ನು ನೋಡಿಕೊಳ್ಳಲಿ. ಜೊತೆಗಾಗಿ ನಾನು ಬರುತ್ತೇನೆ. ಅಪ್ಪಣೆ ಕೊಡಿ. ಅಮಾತ್ಯ, ನನ್ನ ಜೊತೆಗೆ ಬರುವುದು ಬೇಡ ಬೇಡ ಎಂಬುದೇನು ಚಿಕ್ಕ ಮಕ್ಕಳಾಗಿ ಒಂದೇ ಸಮಯ ಹಠವನ್ನು ಹಿಡಿದು ಸ್ವಾಮಿ ನಾನು ನಿಮ್ಮ ಜೊತೆಯಾಗಿ ಬರುತ್ತೇನೆ ಎಂಬುದಾಗಿ ಹೇಳ್ತಾ ಇದೆಯಲ್ಲ. ಅಮಾತ್ಯ, ನಿನ್ನನ್ನು ಬಿಟ್ಟು ಹೋಗಿದ್ದಾಗ್ತೇನೆ. ನಿನ್ನನ್ನು ಬಿಟ್ಟು ನಾನಿದ್ದೇನೆ ಯಾವಾಗಲಾದರೂ. ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಿನ್ನನ್ನು ಜೊತೆಯಾಗಿ ಕರೆದುಕೊಂಡು ಹೋಗ್ತೇನೆ. ತಡ ಮಾಡಬೇಡ. ನೇರವಾಗಿ ಸಂಭವಿಸಿದ್ದೇವೆ. ಧರಣಿ ಪಾಲನ ತಲೆಯರು ಬರೆದರು ಧರಣಿ ಪಾಲನ ಧರಣಿ ಪಾಲನ ಧರಣಿ ಪಾಲನ ತನೆಯರು ಬಯರು ತನೆಯರು ಬಯರು ತನೆಯರು ಬಯರು ಪರಮ
ದಂಪತಿಯ ಒಳ್ಳೆಯ ಗಂಡು ಮಕ್ಕಳು ನಾವಿರುವರು. ಹಿರಿಯವನಾಗಿರುವಂತ ನನ್ನ ನಿರಂಜನಾಗಲು ಎಲ್ಲರೂ ಮಾತನಾಡ್ತಾರೆ. ಈ ಬಿಡುವಿನ ತಂದೆಯ ಆರೋಗ್ಯ ಮಾಹಿತಿಯಂತೆ ಯೋಗ್ಯವಾಗಿರುವ ಗುರುಮಠವನ್ನು ಯೋಗ್ಯವಾಗಿರುವಂತ ಗುರುಗಳಿಂದ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಈ ಬಿಡುವಿನ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಆ ಕಡೆ ಈ ಕಡೆಯಲ್ಲಿ ಸುತ್ತಾಡ್ತಾ ಇದ್ದಾರೆ. ಆದರೆ ನಾವಿರುವರು ಹಾಗಲ್ಲ, ನಾವಿರುವರು ಈ ಮಾರ್ಗದ ಕಡೆಗೆ ಬಂದಿದ್ದೇವೆ. ಈ ಮಾರ್ಗದಲ್ಲಿ ಬರುವಾಗ ನನ್ನ ಮನದಲ್ಲಿ ಕುಳಿತು ಏನು ಬರ್ತೇವೆ ಸಾಜಾತನೆ ಕೇಳು ಹಣಕ್ಕಾಗಿ ಹೊಡೆದಾಡಿರುವಂತೆ. ಆದರೆ ನಮ್ಮಿರುವರ ಬಾಂಧವ್ಯ ಎನ್ನುವುದು ಆ ರೀತಿಯಾಗಬಾರದು. ನಮ್ಮಿರುವರ ಬಾಂಧವ್ಯ ಎನ್ನುವುದು ರಾಮ ಲಕ್ಷ್ಮಣರ ಹಾಗೆ ಇರಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ನಾವಿಬ್ಬರು ಸಂತೋಷದಿಂದ ಹೊಂದಿ ಬಾಳಿಕೊಂಡು ಹೋಗಬೇಕೆಂದು ನನ್ನ ಆಸೆ. ಅದಕ್ಕೆ ನನ್ನೊಬ್ಬನಿಂದಲೇ ಸಾಧ್ಯವಿಲ್ಲ. ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಅಣ್ಣ ತಮ್ಮನಾಗಿ ಹುಟ್ಟಿದೆನ್ನ ಬಾಳುದನ್ಯ ದೇವರಿಂದ ಉಡುಗೊರೆಯು ಎನ್ನ ಪುಣ್ಯವೋ ಅಣ್ಣನಿಂದ ತಮ್ಮನಾಗಿ
ಅಕ್ಕತಮ್ಮಂದಿರು ಆಸ್ತಿ ಐಶ್ವರ್ಯಕ್ಕಾಗಿ ಹೊಡೆದಾಡಿಕೊಂಡರಂತೆ ನಮ್ಮಿಬ್ಬರ ಹಾಗಾಗಬಾರದು. ನಮ್ಮಿಬ್ಬರ ಬಿಟ್ಟು ರಾಮ ಲಕ್ಷ್ಮಣರ ಆದರ್ಶವಾಗಿರಬೇಕೆಂಬುದೇ ನನ್ನ ಆಸೆಯನ್ನ. ಆದರೂ ಒಂದು ನಾನು ಸಣ್ಣ ಹುಡುಗ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಅದನ್ನು ಕ್ಷಮಿಸಿ ವಂದಿಸಬೇಕಾಗಿ ಕೇಳಿಕೊಳ್ಳುತ್ತೇವಣ್ಣ. ತಪ್ಪಾದರೂ ಏನಾಯಿತು? ನಿನ್ನಂತ ತಮ್ಮನ್ನು ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ. ಅಣ್ಣ, ನಿನ್ನಂತ ಅಣ್ಣನನ್ನು ಪಡೆಯಲು ನಾನು ಪುಣ್ಯ ಮಾಡುತ್ತೇನೆ. ಮೊರೆಯೆಲ್ಲವ ಕೇಳಿ ಬರುತ್ತಲೇ ಮೊರೆಯೆಲ್ಲವ ಕೇಳಿ ಬರುತ್ತಲೇ ಉಭಯರು ನೋಡಿ ನಗುತ್ತಲೇ ಉಭಯರು ನೋಡಿ ನಗುತ್ತಲೇ ಮೆಚ್ಚಿದೆನು ನಾನಿಮ್ಮ ನುಡಿಗೆ ಮೆಚ್ಚಿದೆನು ನಾನಿಮ್ಮ ನುಡಿಗೆ ಅಚ್ಚರಿ 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 ನಾ ಕಂಡೆ ಅಚ್ಚರಿಯ ನಾ ಅಚ್ಚರಿಯ ನಾ ಕಂಡೆ ಆ ಆ ಆ ಆ ಹೊರಬೇಕು ಹೊರಬೇಕು ಒಂದು ಕಾಣುವುದಿಲ್ಲ. ಯಾಕೆ ಈ ಮಾತು? ಯಾಕೆ ಹೊರೆಯಲ್ಲೇ ನಿಂತು ನಾನು ನೀವು ಮಾಡುತ್ತಿರುವ ಮಾತುಗಳನ್ನು ಕೇಳಿದೆ. ಮನುಷ್ಯನ ಜೀವನದಲ್ಲಿ ಎರಡು ತಪ್ಪು ಮಾಡ್ತಾನಂತೆ. ಏನು? ಒಂದು, ಬೇರೆಯವರು ಮಾತನಾಡುವುದನ್ನು ಕದ್ದು ಕೇಳುವುದು. ಇನ್ನೊಂದು, ಕದ್ದು ಕೇಳುವುದನ್ನು ಬೇರೆಯವರಲ್ಲಿ ಹೇಳುವುದು. ನೀನು ಮಾಡಿದ್ದೀಗ ಮೊದಲನೇ ತಪ್ಪು. ಯಾವುದು? ಕದ್ದು ಕೇಳಿರುವುದು. ಕದ್ದು ಕೇಳಿದ್ದೆಲ್ಲವೂ ತಪ್ಪಾಗುವುದಿಲ್ಲ. ಕದ್ದು ಕೇಳಿದನ್ನು ಇನ್ನೊಬ್ಬರಿಗೆ ಹೇಳಿದ್ದೀನಿ ಅಂತ ಆದರೆ ಅದು ತಪ್ಪಾಗುವುದು ಸಹಜ. ಆದರೆ ನಿಮ್ಮ ಮಾತುಗಳನ್ನು ಕೇಳಿದ್ದು ಯಾವುದು? ನೀವಿಬ್ಬರು ಮುಂದೆ ಒಂದು ದಿನ ಹೇಗಿರ್ತೀರಿ ಅಂತ ಹೇಳಿದ್ದೀರಿ, ಒಂದಾಗಿ ಇರ್ತೀರಿ ಅಂತ. ಹೌದು, ಇದು ಸಾಧ್ಯವೇ? ಇದು ನಾನು ನಂಬುವುದಕ್ಕೆ ಆಗುತ್ತದಾ? ಯಾಕೆ ಈ ಮಾತು? ರಾಮ ಲಕ್ಷ್ಮಣರ ಹಾಗೆ ಜೀವನದ ಉದ್ದಕ್ಕೂ ನಾನಿರ್ತೇನೆ ಎಂದು ನೀರಜ ಹಾಗೂ ನಿರಂಜನ ನೀವಿಬ್ಬರು ಮಾತಾಡುವುದನ್ನು ಕೇಳಿ ಒಂದೆಡೆಯಲ್ಲಿ ಸಂತೋಷವೂ ಕೂಡ ಆಗಿದೆ. ಹೌದಪ್ಪ. ಇನ್ನೊಂದೆಡೆಯಲ್ಲಿ ನಾವು ಮೂವರು ಒಂದೇ ಗುರುಮಠದಲ್ಲಿ ಕಲಿಯುತ್ತಿದ್ದವರು. ಹಾಗಾಗಿ ನೀವಿಬ್ಬರು ಒಂದಾಗಿ ಇರ್ತೀನಿ ಅಂತ ಹೇಳ್ತೀರಲ್ಲ, ಈ ಮಾತು ನಾನು ನಂಬುವುದೇ. ಬದಲಾದ ಕಾಲದಿ ಬಾಳುವ ಬಗೆಯು ನೀನೇ. ಕಾದಿದ್ದೆ ಪ್ರಿಯತ ಕಾದಿದ್ದೆ. ಬದಲಾದ ಕಾಲದಿ ಬಾಳುವ ಬಗೆಯು
ಸಂಬಂಧ ವಿಧಿಯೇ ಬಲ್ಲನು ಆ ವಿಧಿಯೇ ಬಲ್ಲನು ನಿಮ್ಮ ಸಂಬಂಧನು ಬಂದ ಜಗದಿ ಶಾಶ್ವತವಾಗಲಿ ಜಗದಿ ಶಾಶ್ವತವಾಗಲಿ ನಿಮ್ಮ ಸಂಬಂಧ ಜಗದಿ ಶಾಶ್ವತವಾಗಲಿ ಮೊದಲು ನುಡಿವ ಜಗದಿ ವಿಧಿ ಬಲ್ಲನು ನಿಮ್ಮ ಅನುಬಂಧ ಸಂಬಂಧ ಜಗದಿ ಶಾಶ್ವತವಾಗಲಿ ನಿರಂಜನ ನೀವಿರುವರು ಮಾತಾಡುವುದನ್ನು ನಾನು ಮನೆಯಲ್ಲಿ ನಿಂತು ಕೇಳಿದ್ದೇನೆ ಅಂತ ಅರ್ಥವೇ ಒಂದು ಕೇಳಿದ್ದೀಯಾ ಎನ್ನುವ ಮಾತೊಂದು ಆಡಿದ್ದೀರಿ ಹೇಳಿದ್ದು ನಿಜವೇ ಅದು ಸುಳ್ಳಾಗಲು ಕಾರಣವೇ ಇಲ್ಲ ಆದರೆ ಒಂದು ವಿಷಯ ಏನು ಗೊತ್ತಿಲ್ಲ ಬದಲಾದ ಕಾಲದಲ್ಲಿ ಹೀಗೆ ಮಾಡುವುದಕ್ಕೆ ಆಗ್ತದ ನಿಮ್ಮಲ್ಲಿ ಅಂತ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಈ ಬದಲಾದ ಕಾಲದಲ್ಲಿ ನಾವು ಹೊಂದಿಕೊಂಡು ಬಾಳುವುದು ಕಷ್ಟ ಎನ್ನುವುದಾಗಿ ಹೇಳ್ತಾ ಇದೆಯಾ? ಹೌದು ಕೇಳಿ ನುಡಿಯನೋ ಉಭಯ ರಾಕ್ಷಣ ಕೇಳಿ ನುಡಿಯನೋ ಕೇಳಿ ನುಡಿಯನೋ ಉಭಯ ರಾಕ್ಷಣ ಕೇಳಿ ನುಡಿಯನೋ ಕೇಳಿ ನುಡಿಯನೋ ಉಭಯ ರಾಕ್ಷಣ ನಗುತ್ತ ನುಡಿದರು ನಗುತ್ತ ನುಡಿದರು ನಗುತ್ತ ನುಡಿದರು ಗೆಳೆಯನಾದರ ನಗುತ್ತ ನುಡಿದರು ಗೆಳೆಯನಾದರ ನಗುತ್ತ ನುಡಿದರು ಗೆಳೆಯನಾದರ ವಿಧಿಯ ಬೆರಗಾಗಿ ನಮ್ಮ ನೋಡದೆ ವಿಧಿಯು ವಿಧಿಯು ಆ ವಿಧಿಯು ಬೆರಗಾಗಿ ಬೆರಗಾಗಿ ಆ ವಿಧಿಯು ಬೆರಗಾಗಿ ಆ ವಿಧಿಯು ಬೆರಗಾಗಿ ಮುಂದೆ ನಮ್ಮ ಜೀವನ ಮುಂದೆ ನಮ್ಮ ಜೀವನ ನಮ್ಮ ಜೀವನ ನುಡಿಯ ಹೇಳುತ್ತ ಉಭಯ ರಾಕ್ಷಣ ನಗುತ್ತ ನುಡಿದರು ಗೆಳೆಯ ರಾಕ್ಷಣ ಏನು ನಿನ್ನ ಈ ಮಾತಿಗೆ ನಗಬೇಕು ಅಳಬೇಕು ಎನ್ನುವುದೇ ಗೊತ್ತಾಗ್ತಿಲ್ಲ. ಒಂದು ಕೆಲಸವನ್ನು ಮಾಡಿ ಯಾವುದಾದರೂ ಒಂದನ್ನು ಮೊದಲು ಮಾಡಿ ಒಂದೇ ನಗಬೇಕು ಇಲ್ಲ ಅಂತ ಆದರೆ ಅಳಬೇಕು ನಿನ್ನ ಈ ಮಾತನ್ನು ಕೇಳಿದಾಗ ಅಷ್ಟೇ ಬರುವುದು ಸಾಧ್ಯವಿಲ್ಲ. ಏಕೆ ಈ ಬದಲಾದ ಕಾಲದಲ್ಲಿ ನೀವು ಹೇಗೆ ಬದುಕುತ್ತೀರಿ ಎನ್ನುವುದಾಗಿ
ಮಾನವ ಎನ್ನುವುದು ಹೇಗೆ ಗೊತ್ತಾ? ಹೇಗೆ ಇದಕ್ಕೊಂದು ಉದಾಹರಣೆ ಕೊಡು ಕೇಳ್ತೇನೆ. ಇರುವರು ಅಣ್ಣ ತಮ್ಮಂದಿರು ಇದ್ದಾರೆ. ಬಹಳ ಶ್ರೀಮಂತರು, ಬೇಕಾದಷ್ಟು ಹಣ ಇದ್ದವರು. ಆದ್ದರಿಂದ ಹಿರಿಯವನ ಅಣ್ಣನು 2 ಉಪ್ಪರಿಗೆ ಮನೆಯನ್ನು ಕಟ್ಟಿದ್ದಾನೆ. ಅದನ್ನು ನೋಡಿದ ತಮ್ಮನು ಅವನಿಗಿಂತ ಹೆಚ್ಚಾಗಬೇಕೆನ್ನುವ ಹಠದಿಂದ 4 ಉಪ್ಪರಿಗೆ ಮನೆ ಕಟ್ಟಾನೆ. ಹೌದು, ಬಹಳ ವಿಜೃಂಭಣೆಯಿಂದ ಕಟ್ಟಾನೆ. ಆದರೆ ಅದೇ ವಠಾರದಲ್ಲಿರುವಂತಹ ಒಬ್ಬ ಬಡ ವ್ಯಕ್ತಿ ಅವರ ಮನೆಯ ಪಕ್ಕದಲ್ಲ. ಹೌದಾ? ಆತನು ಯೋಚಿಸಿದ ಬಗೆ ಹೇಗೆ? ಅಣ್ಣ ತಮ್ಮಂದಿರ ಮನೆ ಬಹಳ ವಿಜೃಂಭಣೆ ಇದೆ, ಆದರೆ ನನ್ನ ಮನೆ ನೋಡಿದ್ದೀಯಾ ಯಾವ ರೀತಿಯಲ್ಲಿ ಎನ್ನುವುದಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಏನು ಅಂದ್ರೆ ಅಣ್ಣ ತಮ್ಮಂದಿರ ಮನೆ ಇರುವ ಹಾಗೆ ನನ್ನ ಮನೆಯು ಮನಸ್ಸೇನೋ ಕಟ್ಟಿದ್ದಾನೆ, ಮನಸ್ಸನ್ನೇನೋ ಮಾಡಿದ್ದಾನೆ. ಆದರೆ ಮನೆಯನ್ನು ಕಟ್ಟುವುದಕ್ಕೆ ಆ ಬಡವನಿಂದ ಸಾಧ್ಯವಿಲ್ಲ. ಅವನು ನೇರವಾಗಿ ಹೋಗಿ ಬಡವನಾದ್ರಿಂದಲೇ ಸಾಧ್ಯವಿಲ್ಲ. ಅದಕ್ಕಾಗಿ ಅವನು ಏನು ಮಾಡಿದ? ನೇರವಾಗಿ ಹೋಗಿ ಸಾಲವನ್ನು ತೆಗೆದುಕೊಂಡ. ಸಾಲವನ್ನು ತೆಗೆದು ಬಹಳ ವಿಜೃಂಭಣೆಯಿಂದ ಮನೆಯನ್ನು ಕಟ್ಟಿದ್ದಾನೆ. ಆದರೆ ತೆಗೆದುಕೊಂಡ ಸಾಲವನ್ನ ತೀರಿಸುವುದಿಲ್ಲ. ಏನು ಮಾಡಿದ? ಸಾಲವನ್ನ ತೀರಿಸುವುದಕ್ಕಾಗದೆ ಅಣ್ಣ ತಮ್ಮಂದಿರ ಶ್ರೀಮಂತಿಕೆಯಿಂದ ಬಡವನ ಅದಕ್ಕಾಗಿ ಈ ಕಾಲದಲ್ಲಿ ಹಣಕ್ಕೆ ಅದಕ್ಕಾಗಿ ಬದಲಾದದ್ದು ಕಾಲವಲ್ಲ, ಕಾಲ ಸರಿಯಾಗಿ ಇಲ್ಲಿ ಬದಲಾದದ್ದು ಮನುಷ್ಯರೇ ಮತ್ತು ಕಾಲವಲ್ಲ. ಹಾಗೆ ಗೊತ್ತಾಗ್ತಾ? ಕಾಲವೇ ಬದಲಾಗಿದ್ದು ಬದಲಾಗಿದ್ದರೆ ಮಾನವರು ಮಣ್ಣಿನ ಪಾತ್ರೆಯನ್ನು ಬೇಡ ಅಂತ ತಿರಸ್ಕಾರ ಮಾಡುತ್ತಾರೆ. ಮಣ್ಣಿನ ಪಾತ್ರೆಯನ್ನು ನಾವು ಬೇಡ ಅಂತ ತಿರಸ್ಕಾರ ಮಾಡುತ್ತೀವಿ. ಯಾಕೆ? ಮನುಷ್ಯರು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವುದನ್ನು ಬೇರೆಯವರು ನೋಡಿ ನಗಾಡ್ತಾರೆ ಎಂಬ ಕಾರಣಕ್ಕೆ ಮಣ್ಣಿನ ಪಾತ್ರೆಯನ್ನು ಬೇಡ ಅಂತ ತಿರಸ್ಕಾರ ಮಾಡುತ್ತೇವೆ. ಆದರೆ ಅದೇ ಮಣ್ಣಿನ ಪಾತ್ರೆಯು ಮಾನವನ ಜೀವನದ ಒಂದು ಸಂದರ್ಭದಲ್ಲಿ ಅವಶ್ಯಕತೆಗೆ ಬರುತ್ತದೆ. ಅದು 4 ಜನ ಎದುರಾಗಿಕೊಂಡು ಹೋಗುತ್ತಿರುವಾಗ ಮಾನವನು ಸತ್ತಿರುತ್ತಾನೆ. ಆಗ 4 ಜನ ಎದುರಾಗಿಕೊಂಡು ಹೋಗುತ್ತಿರುವಾಗ ನಾವು ಬೇಡ ಅಂತ ತಿರಸ್ಕಾರ ಮಾಡಿದ ಮಣ್ಣಿನ ಪಾತ್ರೆಯನ್ನು ಹೋಗಬೇಕಾಗುತ್ತದೆ. ನೀನು ಹೇಳಿದ ಹಾಗೆ ಕಾಲವೇ ಬದಲಾಗಿದ್ದು ಹೋದಾದ್ರೆ ಮಣ್ಣಿನ ಪಾತ್ರೆಯನ್ನು ಕೊಂಡು ಹೋಗಬಹುದು, ಬೇರೆ ಪಾತ್ರೆಯನ್ನು ಕೊಂಡು ಹೋಗಬಹುದಲ್ಲ. ಹಾಗೆಯೇ ನೀನು ಹೇಳಿದ ಹಾಗೆ ಕಾಲವೇ ಬದಲಾಗಿದ್ದು ಹೋದಾಗಿದೆ. ಮಳೆ ಬರುವ ಕಾಲದಲ್ಲಿ ಬಿಸಿಲು ಬರಬೇಕಿತ್ತು, ಬಿಸಿಲು ಬರುವ ಕಾಲದಲ್ಲಿ ಮಳೆ ಬರಬೇಕಿತ್ತು. ಈಗ ಹಾಗಾಗಲಿಲ್ಲ. ಅದು ಕಾಲ ಬದಲಾಗಿ ಆಗಿದ್ದಲ್ಲ, ವಾತಾವರಣದಲ್ಲಿ ಬದಲಾಗಿ ಹಾಗೆ ಆಗಿರುತ್ತಷ್ಟೇ. ನೀನು ಹೇಳಿದ ಹಾಗೆ ಕಾಲ ಬದಲಾಗಿ. ನಿಮ್ಮ ಅಭಿಪ್ರಾಯ ಹೀಗೆ. ಆದರೆ ನನ್ನದೊಂದು ಮಾತು ಬೇರೆ ಏನು ಅಲ್ಲ. ನೀವಿಬ್ಬರು ಅಣ್ಣ ತಮ್ಮಂದಿರಾಗಿ ಶಾಶ್ವತವಾಗಿ ಇರ್ತೀರಿ ಅಂತಾದರೆ ನನ್ನದೊಂದು ಚಿನ್ನ ಗೆಳೆಯರ ನುಡಿ ಗೆಳೆಯ
ನನ್ನದೊಂದು ಆಸೆ ಉಂಟು. ಏನದು? ಮುಂದೆ ಒಂದು ಕಾಲದಲ್ಲಿ ಅಥವಾ ಒಂದು ಸ್ವಲ್ಪ ದಿನದಲ್ಲಿ ನಿಮಗೂ ಅಥವಾ ನನಗೆ ಮದುವೆ ಆಗ್ತದೆ ಅಂತ ಆದರೆ ಮದುವೆ ಆಗ್ತದೆ ಆಗದೇ ಇರುವುದಲ್ಲ ನಾನು ಆಗಲೇಬೇಕಲ್ವಾ? ಆವಾಗ ನಿಮಗೂ ಒಂದು ಗಂಡು ಅಥವಾ ನನಗೆ ಒಂದು ಹೆಣ್ಣು ಅಥವಾ ನಿಮಗೆ ಒಂದು ಹೆಣ್ಣು ಅಥವಾ ನನಗೆ ಒಂದು ಗಂಡು ಹುಟ್ಟಿದ್ರು ಅಂತ ಆದರೆ ಅವರಿಗೂ ನಮಗೂ ಸಂಬಂಧವನ್ನು ಬೆಳೆಸಬೇಕು. ಯಾವ ರೀತಿಯಲ್ಲಿ? ನಿನಗೆ ಒಂದು ಗಂಡು ಮಗು ಹುಟ್ಟಿದ್ರೆ ನನ್ನ ಮಗಳಿಗೆ ಒಂದು ಕೊಡುವ ಜವಾಬ್ದಾರಿ ನನ್ನದು. ನನಗೆ ಒಂದು ಹೆಣ್ಣು ಮಗು ಹುಟ್ಟಿದ್ರೆ ನಿನ್ನ ಮಗನಿಗೆ ಕೊಂಡು ಹೋಗುವ ಜವಾಬ್ದಾರಿ ನಿನ್ನದು. ಯಾಕೆ ಈ ಮಾತು ಉಂಟು? ನಿಮ್ಮ ಜೊತೆಯಲ್ಲಿ ನನ್ನದು ಒಂದು ಋಣಾನುಬಂಧ, ಬೇರೇನು ಅಲ್ಲ, ಇದೇ ಋಣಾನುಬಂಧ. ಮನೆಯ ತನಕ ಎಲ್ಲರೂ ಕೂತು ನೋಡಿದ್ರೆ ಏನಂತ ಅರ್ಥ ಆಗ್ತದೆ. ಹಾಗಾಗಿ ನಿಮ್ಮ ಋಣಾನುಬಂಧ ಹೀಗೆ ಇರಲಿ. ಮರೆಯಲಾರದ ತೊರೆಯಲಾರದ ಸಂಬಂಧ ಜನುಮ ಜನುಮಗಳ ಅನುಬಂಧ
ಇರಬಾರ್ದಿತ್ತು. ನನ್ನ ಒಡ ಹುಟ್ಟಿದ ತಮ್ಮನು ಅಣ್ಣನ ಹಾಗೆ ಇರಬಾರ್ದಿತ್ತು. ಅಮಾತ್ಯ, ನಿನ್ನನ್ನು ಎಷ್ಟು ಹೊಗಳಿದ್ರು ಸಾಕಾಗಲಿಕ್ಕಿಲ್ಲ. ಯಾಕೆ ದೊರೆಯುತ್ತೆ? ಅಷ್ಟು ನಮ್ಮ ರಾಜ್ಯಕ್ಕಾಗಿ ಒಂದ ಎರಡ ನೀನು ಮಾಡಿದಷ್ಟು ಉಪಕಾರ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಮಾತ್ಯ, ನಿನ್ನಂತವನನ್ನು ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ. ಅಮಾತ್ಯ, ನಾನು ಪುಣ್ಯ ಮಾಡಿದ್ದೇನೆ. ಯಾಕೆ ಅಮಾತ್ಯ, ಎನ್ನ ಬಳಿದ ಬಯಸಿ ಮುನ್ನ ಒತ್ತೆ ಅರಿಗೆಯ ಕೈಯನ್ನತ ಎನ್ನ ಬಳಿದ ಬಯಸಿ ಮುನ್ನ ಒತ್ತೆ ಅರಿಗೆಯ ಸೋದೆ ನಿನ್ನ ಹೃದಯ ಸಿರಿಗೆ ನಾನು ಗೆಳೆಯದೆ ಸೋದೆ ನಿನ್ನ ಹೃದಯ ಸಿರಿಗೆ ನಾನು ಗೆಳೆಯನೇ ಪುರುಷ ನಿನ್ನ ಪಡೆಯ ಪುಣ್ಯ ಮಾಡಿದೆ ಸಜೀವನಾಗಿ ಸೇವೆಗೈದು ಮನವ ಬೇಡಗಿದೆ ಹೋದರೆ ಯಾಕೆ ನನ್ನನ್ನು ಹೊಗಳ್ತಾ ಇದ್ದೀರಾ? ಮಂತ್ರಿಯಾದ ಅರ್ಧ ಕರ್ತವ್ಯ ದೇಶ ಸೇವೆಯನ್ನು ಮಾಡುವುದು. ಅಂದ ಹಾಗೆ ತುತ್ತು ಅನ್ನವನ್ನಿಕ್ಕು ನನ್ನನ್ನು ಸಾಕಿಸುವುದು ಸಲುವಿದ್ದೀರಾ? ಇದು ನಮ್ಮ ಋಣಗಳ ಬಂಧ. ಯಾವತ್ತು ನನ್ನನ್ನು ಒಂದು ಅಣ್ಣನು ತಮ್ಮನು ಆಗಿ ನಿಮ್ಮ ಮನೆಯಲ್ಲಿ ನನ್ನನ್ನು ಕಂಡುಕೊಂಡಿದ್ದೀರಾ? ಅಮಾತ್ಯ, ಸಾಕು ಪುಣ್ಯಾತ್ಮ. ಮಾತನಾಡಲಿಕ್ಕೆ ಬಿಟ್ರೆ ಬಹಳ ಮಾತನಾಡಿದ್ದ. ಹೌದು. ನೋಡಿದ್ದು ಸಾಕು, ಇನ್ನು ತಡ ಮಾಡುವುದಾರ. ನೇರವಾಗಿ ಅರವನೆಯತ್ತ ಸಾಗೋಣ. ಸರಿ. ಮುಂಬರುತ್ತಲಿರಲು ಧಾರಣೀಪತಿ ಕಾನನದ ಪದದಿ ಮುಂಬರುತ್ತಿರಲು ಧಾರಣೀಪತಿ ಕಾನನದ ಪದದಿ ಅಮಾತ್ಯ, ಏನಾಯ್ತು ಅಮಾತ್ಯ? ಏನು? ಮಾತಾಡು ಮಂತ್ರೀಶನೇ ಮೌನವಾಗಿದೆ ಎನ್ನೊಡನೆ ಮಂತ್ರೀಶನೇ ಏನ ಮಾಡಲಿ ನಾನು ಅಯ್ಯೋ ಹರನೇ ಮಾತಾಡು ಮಂತ್ರೀಶನೇ ಅಮಾತ್ಯ, ಮಾತನಾಡು ಅಮಾತ್ಯ, ಮಾತನಾಡು. ಮತ್ತೆ ಆಗಿರುವುದು ಬೇಡ ಬೇಡ ಎಂಬುದಾಗಿ ಹೇಳಿದರು. ಒಂದನೇ ಸುಮ್ಮನೆ ಮಾಡಿ ಒಂದೇಲ್ಲ ನನ್ನ ಜೊತೆಯಲ್ಲಿ ಅಮಾತ್ಯ, ಯಾರೋ ಬೇಡ ಬಿಟ್ಟಂತ ಬಾಣ ನನ್ನನ್ನು ಕಾಪಾಡುತ್ತಿದ್ದಾಗಿ ನಿನ್ನ ಪ್ರಾಣವನ್ನೇ ಬಿಟ್ಟಿಲ್ಲ ಅಮಾತ್ಯ, ಪ್ರಾಣವನ್ನೇ ಬಿಟ್ಟಿಲ್ಲ ಅಮಾತ್ಯ. ಒಂದು ಮಾತನಾಡುವ ಅಮಾತ್ಯ, ಒಂದು ಮಾತನಾಡುವೆ ನಾನು ಮಾತನಾಡುವೆ ನಾನು ಕೊನೆಯ ಮಾತೊಂದನು ಕೊನೆಯ ಮಾತೊಂದನು ರಾಯನಿ ಮರುಗದಿರೆನು ರಾಯ ನೀ ಮರುಗದಿರೆನು ರಾಯನಿ ಮರುಗದಿರೆನು ತುಂಬಿ ಬರ್ತಾ ಇದೆ. ನಾನು ದುಃಖುವುದಿಲ್ಲ. ಹೇಳ್ಬೇಕು ಅಮಾತ್ಯ, ಯಾಕೆ ಹೀಗೆ ಮಾತನಾಡ್ತಿದ್ಯಾ ಅಮಾತ್ಯ? ನಮ್ಮನ್ನು ಹೋಗ್ಬೇಡ ಅಮಾತ್ಯ. ಸಾಧ್ಯವಾದಂತಹ ಸಮಯ ಸಹಾಯದಷ್ಟು ಖಚಿತ. ಆದರೆ ನನ್ನನ್ನು ಮುಟ್ಟು ಮಾಡಿ ಏನು ಎದುರಿಸಿಲ್ಲ.
ಮುನಿಗಳೇ, ಒಂದಲ್ಲ ನಿನ್ನ ಮೂಲ ಆಸೆಯನ್ನು ಈಡೇರಿಸುತ್ತೇನೆ. ಅದು ಏನೆಂಬುದೆಂದು ಹೇಳು. ಮುನಿಗಳೇ, ಅನಾಥರಾದ ನನ್ನ ಮಕ್ಕಳು ತಾಯಿ ಇಲ್ಲದ ತಪ್ಪಲಿಗಳು ಮಗುವಿಗೆ ಯಾರೂ ಇಲ್ಲ. ಆದರೆ ಆ ಈರುವರು ನನ್ನ ಮಕ್ಕಳು ನಾಗಭೂಷಣ ಮತ್ತು ಚೈತ್ರ ಅವರನ್ನು ನಿಮ್ಮ ಮಕ್ಕಳಂತೆ ಸಾಕಿ ಸಲುವಿರಿ. ಮಧ್ಯ ನಿನ್ನ ಮಕ್ಕಳೆಲ್ಲರನ್ನು ನನ್ನ ಮಕ್ಕಳನ್ನೇ ನೋಡಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತೇನೆ. ಚಿಂತಿಸಬೇಡ, ಇವರು ನಿನ್ನ ಮಕ್ಕಳನ್ನು ನನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತೇನೆ.